ಆರಾಮಾಗಿ ಪೀಸಾಗೆ ಗದೆ ಮಾಡ್ಕೊಂಡು ಊರ್ ಕಡೆ ಇರೋದು ಅಂತ ಊರ ಕಡೆ ಇದ್ಬಿಟ್ರೆ ಬೆಟರು. 2 ಮಡಿಗ ಹಾಕಕ್ಕ ಇಷ್ಟು 4 ಮಡಿ ಐತಲ್ಲ, ಈ 4 ಮಡಿಗೂ ಇವತ್ತು ನಮ್ಮ ಹತ್ರ ಇದೆ ಪವರ್ ಟ್ರ್ಯಾಕ್ 434 ಪ್ಲಸ್. ಇದರಲ್ಲಿರೋದು 3 ಸಿಲಿಂಡರ್ 2.1 ಲೀಟರ್ ಡೀಸೆಲ್ ಇಂಜಿನ್ ಇದೆ. 37 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. 138 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಸರ್ ನಾವು ಗಾಡಿ ಬಂದು 2018 ಮಾಡಲು. ಗಾಡಿ ಪ್ರೈಸ್ ಬಂದು 470. ಗಾಡಿ ಎಂತಕ್ಕೋಸ್ಕರ ತಂದ್ರು ಅಂದ್ರೆ ನಮ್ ಗೆಳೆಯಿಂದ ಒಬ್ಬಂದು ಗಾಡಿ ಇತ್ತು ಇದೇ ಕಂಪ್ನಿದು. ಇದರಿಂದ ನಾವು ಗಾಡಿ ಎಲ್ಲ ಓಡಿಸಿ ನೋಡಿದ್ದು, ರ್ಯಾಂಪ್ಗಳಲ್ಲೆಲ್ಲ ಭಾಳ ಓಡಿಸಿ ರ್ಯಾಂಪಲ್ಲಿ ಒಳ್ಳೆ ಚಾಲೆಂಜ್ ಮಾಡ್ತು ಗಾಡಿ. ಅದಕ್ಕೋಸ್ಕರ ನಮಗೆ ಭಾಳ ಇಷ್ಟ ಆಯ್ತು. ಈ ಗಾಡಿಲಿ 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರ್, ಡೀಸೆಲ್ ಇಂಜೆಕ್ಟರ್ಸ್ ಎಲ್ಲ ಬಾಷ್ ಕಂಪ್ನಿದ್ ಹಾಕಿದ್ದಾರೆ. ಡೀಸೆಲ್ ಸೇವರ್ ಇದೆ, ಈಸಿ ಸ್ಟೇರಿಂಗ್, 540 PTO ಪವರ್ ಇದೆ, ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ, ಹೈ ಕೆಪಾಸಿಟಿ ಲಿಫ್ಟಿಂಗ್ ಇದೆ, ಡೂರಾ ಕ್ಲಚ್ ಇದೆ, ಲೋಡ್ ಮ್ಯಾಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಭಾಳ ಡೀಸೆಲ್ ಸೇವ್ ಆಗುತ್ತೆ. ಅಡಿಕೆ ಗಿಡದಲ್ಲಿ ಗಾಡಿ ಎಲ್ಲ ಸೂಪರಾಗಿ ಕಟ್ಟಾತೈತೆ. ನಾವೆಲ್ಲ ಅಡಿಕೆ ಗಿಡ ಎಲ್ಲ ಹೊಡೆದು ನೋಡಿ ಗಾಡಿ ತಗೊಂಬಂದಿರೋದು. ಈ ಗಾಡಿಲಿ ಫ್ಯೂಯಲ್ ಎಫಿಷಿಯಂಟ್ ಸಖತ್ತಾಗಿದೆ. ಅದಕ್ಕೆ ಇಲ್ಲಿ ಡೀಸೆಲ್ ಸೇವರ್ ಅಂತ ಹಾಕಿದ್ದಾರೆ ಈ ಗಾಡಿ ಮೇಲೆ. ಮೈಲೇಜ್ ಅಂತೂ ಕೇಳಂಗೆ ಇಲ್ಲ, ಮೈಲೇಜ್ ಬಗ್ಗೆ ಮಾತಾಡಂಗೆ ಇಲ್ಲ. ಒಂದು 3 ಲೀಟರ್ ಹಾಕಿದ್ರೆ 1.5 ಗಂಟೆ ಹೊಡಿಬೋದು. ಈ ಗಾಡಿ ಪವರ್ ಟ್ರ್ಯಾಕ್ ಇರ್ಬೋದು, ಆದ್ರೆ ಇದ್ರ ತಂದೆ ಎಸ್ಕಾರ್ಟ್, ಅದಕ್ಕೆ ಇಲ್ಲಿ ಸಿಂಬಲ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಎಸ್ಕಾರ್ಟ್ ಇದೊಂದು ಮೇಜರ್ ಇಂಡಿಯನ್ ಕಂಪನಿ. 1944 ಅಲ್ಲಿ ಸ್ಟಾರ್ಟ್ ಆಗಿರೋದು. ಇದೊಂದು ತುಂಬಾ ಹಳೆ ಕಂಪನಿ ಗುರು. ಅವಾಗ ಎಸ್ಕಾರ್ಟ್ ಏಜೆಂಟ್ ಲಿಮಿಟೆಡ್ ಅಂತ ಕರೀತಾ ಇದ್ರು. ಎಸ್ಕಾರ್ಟ್ ಅಂಡರ್ ಅಲ್ಲಿ ಫಾರ್ಮಾ ಟ್ರ್ಯಾಕ್, ಪವರ್ ಟ್ರ್ಯಾಕ್, ಸ್ಟೀಲ್ ಟ್ರ್ಯಾಕ್ ಇಷ್ಟು ಬ್ರಾಂಡ್ ಟ್ರಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎಸ್ಕಾರ್ಟ್ ಕಂಪನಿ 1960s ಅಲ್ಲಿ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡುತ್ತೆ. ಎಸ್ಕಾರ್ಟ್ ಗೆ ಇನ್ನೊಂದು ನೇಮ್ ಇದೆ, ಎಸ್ಕಾರ್ಟ್ ಕುಬುಟೋ ಲಿಮಿಟೆಡ್ ಅಂತ. ಏನಕ್ಕೆ ಈ ನೇಮ್ ಬಂತು ಅಂದ್ರೆ, ಕುಬುಟೋ ಎಸ್ಕಾರ್ಟ್ ಕಂಪನಿಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡು ರೀಬ್ರ್ಯಾಂಡಿಂಗ್ ಮಾಡ್ತಾರೆ 2022 ಅದಕ್ಕೆ ಎಸ್ಕಾರ್ಟ್ ಕುಬುಟೋ ಲಿಮಿಟೆಡ್ ಅಂತ ರೀನೇಮ್ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಗಾಡಿಲಿ ಏರ್ ಫಿಲ್ಟರ್ ಫ್ರಂಟ್ ಅಲ್ಲೇ ಬರುತ್ತೆ, ಫ್ರಂಟ್ ಬಾನೆಟ್ ಅಲ್ಲೇ. ಇಲ್ಲಿ ಎಕ್ಸಾಸ್ಟ್ ಇದೆ, ಫುಲ್ ವರ್ಟಿಕಲ್ ಆಗಿದೆ ಇಂಜಿನ್ಗೆ. ಬಂಪರ್ ಬೇರೆ ತರ ಬರುತ್ತೆ, ಇದು ಬಿಟ್ಸಿ ಬೇರೆ ತರ ಹಾಕ್ಯಾರೆ. ಇದು ಹೈಟ್ಗೆ ಇಷ್ಟು ಬಾನೆಟ್ ಫುಲ್ ಕ್ಲೋಸ್ ಆಗಂಗೆ ಬರುತ್ತೆ ಅದು ಬಂಪರು. ಇದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರ್ಲಿ, ಅಡಿಕೆ ಗಿಡದಲ್ಲಿ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಸಿ. ಇವತ್ತು ಓನರ್ ಟ್ರಾಲಿ ಹಾಕಿ ಕೊಟ್ಬಿಟ್ಟವ್ರೆ ಗಾಡಿಗೆ. ಮಳೆ ಎಲ್ಲೋ ಕೆಸರು, ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟಾರೆ. ಅವ್ರು ಬಾಡಿಗೆ ಹೊಡೆಯಕ್ ಹೋಗಿದ್ರು, ನಾವು ಕಿತ್ಕೊಂಬೋದಿದೀವಿ ಅಷ್ಟೇ. ಬೈಕ್ ಹ್ಯಾಂಡಿಲ್ಲ ಸದ್ಯ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಗಾಡಿ ಓಡಿಸಿರ್ಲಿಲ್ಲ ನಾನು. ನಮ್ಮ ಹುಡುಗ ಹೇಳನು, ಪವರ್ ಟ್ಯಾಗ್ರಿ ಸಖತ್ತಾಗೈತೆ, ಎಲ್ಲಕ್ಕಿಂತ ಬೆಸ್ಟ್ ಐತೆ ಅಂತ ಹೇಳ್ದ. ಆಮೇಲೆ ಈಗೊಂದು ನಮ್ಮ ಹುಡುಗ ತಾಮಂದಿದ್ದ ಗಾಡಿಯ ಓಡಿಸಿರ್ಲಿಲ್ಲ. ನಾನು ತಡೆಯಪ್ಪ 2 ಎಕರೆ ಐತೆ ಉಕ್ಕೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ತಗೊಂಡು ಅಡಿಕೆ ಗಿಡ ಐತೆ, ಮಧ್ಯದಲ್ಲಿ ತೆಂಗಿನ ಗಿಡನೂ ಐತೆ. ತೆಂಗಿನ ಗಿಡ ಹೊಡೆದು ಅಡಿಕೆ ಗಿಡ ಕಟ್ಟಾರ ಅವರು. ಹೆಂಗ್ ಹೊಡೆದೆ ಅಂದ್ರೆ ಅವನೇ ಶಾಕ್ ಆಗ್ಬಿಟ್ಟ. ಸಣ್ಣ ಟ್ಯಾಕ್ರಿನೂ ಹೊಡೆದಿರ್ಲಿಲ್ಲ ಕಡ, ನಾವು ಬದ ಎಲ್ಲ ಅಡಿಕೆ ಗಿಡದ ಬಡ್ಡೆಗೆ ಬಂದಿದ್ದು ಅಂತ ಅಂದ. ಅದನ್ನೆಲ್ಲ ಮಠ ಮಾಡಿಕೊಟ್ಟೆ. ಹೆಂಗ್ ಕಟ್ಟ ಅದ್ ಗೊತ್ತಾಗ್ರು ನೋಡ್ಬೇಕಾರೆ, ನೀನೇ ಡಿಸ್ಟೆನ್ಸ್ ನೋಡು. MF ಕಿನ ಸಖತ ಕಟ್ಟಾಗುತ್ತೆ. MF ಬಾನೆಟ್ ಆಗ್ಲಾ ಬರ್ತವೆ. ಅವನು ಹೇಳ್ದ, ಮಗ ನಿನ್ನಂಗೆ ಯಾರು ಹೊಡೆದಿರಲಿಲ್ಲ. ಎಷ್ಟಾಯ್ತು? 2.5 ಗಂಟೆ ಅಷ್ಟೇ ಆಗಿದ್ದು 2 ಎಕರೆಗೆ 2 ಮಕ್ನಾಗು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹೈಡ್ರಾಲಿಕ್ ಅಲ್ಲಿ 3 ಪಾಯಿಂಟ್ ಲಿಂಕೇಜ್ ಬರುತ್ತೆ ಈ ಗಾಡಿಲಿ. 2 ಲಿಫ್ಟ್ ಆರ್ಮು, ರಾಬರ್ ರಾಡ್ ಹಾಕ್ಬಿಟ್ಟಿದೀವಿ ಇವತ್ತು ಟ್ರೈಲರ್ಗೆ. ಇಲ್ಲಿ ಟಾಪ್ ಲಿಂಕ್ ಹಾಕೋದು, ಇದು ಉಕ್ ಬೆಡ್ಡಿಂಗು, ಒಳಗಡೆ PTO ಶಾಫ್ಟ್ ಇದೆ, ಇದು ಆಯಿಲ್ ಸಪ್ಲೈ ಪೈಪು ಟ್ರೈಲರ್ಗೆ. ಈ ಗಾಡಿಲಿ ಹೈಡ್ರಾಲಿಕ್ಸ್ ಅಲ್ಲಿ ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಇದೆ ಹೈಡ್ರಾಲಿಕ್ಸ್ ಅಲ್ಲಿ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಫ್ರಂಟ್ ಲುಕ್ ಎಲ್ಲ ಗಾಡಿದು ಚೆನ್ನಾಗಿದೆ. ಹೆಡ್ ಲ್ಯಾಂಪ್ಸ್ ಎಲ್ಲ ಔಟ್ ಸೈಡ್ ಬರುತ್ತೆ ಬಾನೆಟ್ ಇಂದ. ರೇಡಿಯೇಟರ್ ಮೆಸ್ ಎಲ್ಲ ಚೆನ್ನಾಗಿದೆ, ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಪವರ್ ಟ್ರ್ಯಾಕ್ ಯೂರೋ 50 ಟ್ರ್ಯಾಕ್ಟರ್ 2019 ಅಲ್ಲಿ ಇಂಡಿಯನ್ ಟ್ರ್ಯಾಕ್ಟರ್ ಆಫ್ ದಿ ಅವಾರ್ಡ್ ಗೆದ್ದಿದೆ. ಏನಕ್ಕೆ ಪವರ್ ಟ್ರ್ಯಾಕ್ ನ ತಗೊಬಹುದು ಅಂದ್ರೆ, ಗಾಡಿಲಿ ಪವರ್ ಚೆನ್ನಾಗಿದೆ, ಮೈನ್ ಫ್ಯೂಯಲ್ ಎಫಿಷಿಯನ್ಸಿ ಸಖತ್ತಾಗಿದೆ, ಒಳ್ಳೆ ರಿವ್ಯೂ ಇದೆ ಇದರಲ್ಲಿ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಅಗ್ರಿಕಲ್ಚರ್ ಲ್ಯಾಂಡಿಗೆ ತಕ್ಕನಾಗಿ ಬಿಲ್ಡ್ ಮಾಡಿದ್ದಾರೆ. ಆದ್ರೆ ಈ ಗಾಡಿಲಿರೋದು ಬೇಸಿಕ್ ಫೀಚರ್ಸ್, ಸೀಟಿಂಗ್ ಕಂಫರ್ಟ್ ಅಷ್ಟು ಫೀಲ್ ಆಗಲ್ಲ. ಸ್ಪೇರ್ ಪಾರ್ಟ್ಸ್ಗೆಲ್ಲ ತಲೆನೇ ಕೆಡಿಸ್ಕೊಳಂಗೆಲ್ಲ ಲೋಕಲ್ ಅಲ್ಲೆಲ್ಲ ಸಿಕ್ಬಿಡುತ್ತೆ. ಟ್ರ್ಯಾಕ್ಟರ್ ತಗೊಂಡು ಮೇಂಟೈನ್ ಮಾಡ್ಕೊಂಡು ಬಾಡಿಗೆ ಹೊಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ತೀನಿ ಅಂದ್ರೆ ಈ ಗಾಡಿನೂ ಬೆಸ್ಟ್ ಅಂತ ಹೇಳ್ಬಹುದು. ಗಾಡಿಲಿ ಸ್ಟೇರಿಂಗ್ ವೀಲ್ ಮಾತ್ರ ದೊಡ್ಡದಾಗಿದೆ. ಇಲ್ಲಿ ಹ್ಯಾಂಡ್ ಥ್ರಾಟಲ್ ಲಿವರ್ ಇದೆ, RPM ನ ಕಾನ್ಸ್ಟೆಂಟ್ ಆಗಿ ಸೆಟ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಸ್ವಿಚ್ ಇದೆ, ಇದು ಇಂಡಿಕೇಟರ್ ಸ್ವಿಚ್ ಇದೆ. ಇಲ್ಲಿ ಇಂಜಿನ್ ಕಟ್ ಆಫ್ ಮೇಲೆನೆ ಕೊಟ್ಬಿಟ್ಟಾರೆ. ಇಲ್ಲಿ ಕೀ ಟರ್ನ್ ಆನ್ ಟರ್ನ್ ಆಫ್ ಸ್ವಿಚ್ ಇದೆ, ಇದು ಆರನ್ನು. ಹೆಡ್ಲೈಟ್ ಆನ್ ಆಫ್ ಸ್ವಿಚ್ ಇದೆ. ಇಲ್ಲಿ ಅದು ಹೆಡ್ಲೈಟ್ ಹೋಗ್ಬಿಟ್ಟಿದೆ ಸ್ವಿಚ್ಚು. ಅದು ಸ್ವಿಚ್ ತರ, ಅದು ಸ್ವಿಚ್ ಅಲ್ಲ. ಅದು ಸ್ವಿಚ್ ತರ, ಅದು ಸ್ವಿಚ್ ಅಲ್ಲ. ಡ್ಯಾಶ್ ಬೋರ್ಡು ಚಿಕ್ಕದಾಗಿ ಚೆನ್ನಾಗಿದೆ. ಇಲ್ಲಿ RPM ಮೀಟರ್ ಇದೆ, ಇಲ್ಲಿ ಫ್ಯೂಯಲ್ ಗೇಜ್ ಇದೆ, ಇಲ್ಲಿ ಇಂಜಿನ್ ಟೆಂಪರೇಚರ್ ಗೇಜ್ ಇದೆ, ಆಯಿಲ್ ಇಂಡಿಕೇಟ್ ಮಾಡುತ್ತೆ. ಮತ್ತು ಇಲ್ಲಿ ಬ್ಯಾಟ್ರಿ ಇಂಡಿಕೇಟರ್, ಹೆಡ್ಲೈಟು ಇಂಡಿಕೇಟರ್ಸ್ನೆಲ್ಲ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ, ಎಷ್ಟು ಅವರ್ ರನ್ ಆಗಿದೆ ಗಾಡಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಡ್ಯಾಶ್ ಬೋರ್ಡಲ್ಲೇ ಫ್ರಂಟಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಇಲ್ಲಿ ಗೇರ್ ಸಿಂಬಲ್ ಹಾಕಿದ್ದಾರೆ, ಗೇರ್ ಹೆಂಗೆ ಹಾಕೋದು ಅಂತ. ಅದು ಯಾರ ಎಳ್ಬೋಲ್ಡ್ ಹತ್ತದವ್ರಿಗೆ ನೋಡ್ಕೊಂಡು ಹಾಕ್ಲಿ ಅಂತ ಗೇರ್ನ ಕೂತ್ಗಳಲ್ಲಿ. ಈ ಗಾಡೀಲಿ ಫುಲ್ಲಿ ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸ್ ಬರುತ್ತೆ, ಸೆಂಟರ್ ಶಿಫ್ಟು, 4 ಫಾರ್ವರ್ಡ್ 1 ರಿವರ್ಸ್ ಇದೆ. ಇಲ್ಲಿ ಇಂಜಿನ್ ರೇಂಜ್ ಕನ್ವರ್ಟರ್ ಇದೆ, ಐಯು ಮತ್ತೆ ಲೋಗೆ. ಈ ಗಾಡೀಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಬರುತ್ತೆ, ಡ್ಯೂಯಲ್ ಬ್ರೇಕ್ಸು, ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ, ಥ್ರಾಟಲ್ ಪೆಡಲ್ ಇದೆ ಇಲ್ಲಿ ಸೈಡಲ್ಲಿ, PTO ಲಿವರ್ ಇದೆ, ಇಲ್ಲಿ ಸೀಟ್ ಅಡಿನೇ ಕೊಟ್ಬಿಡೋಣ PTO ಲಿವರ್ನ. ಈ ಗಾಡಿಯಲ್ಲಿ ಮೆಕ್ಯಾನಿಕಲ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಆಪ್ಷನ್ ಇದೆ, ಸಿಂಗಲ್ ಡ್ರಾಪ್ ಆರ್ಮ್ ಕನೆಕ್ಷನ್ ಇರೋದು, ಬೆಂಡ್ ಆಕ್ಸಲ್ ಬರುತ್ತೆ ಫ್ರಂಟು. ಇದು ಡೀಸೆಲ್ ಮ್ಯಾನ್ಯುಯಲ್ ಪಂಪು, ಅದಕ್ಕೊಂದು ಫಿಲ್ಟರ್ ಇದೆ ಇಲ್ಲಿ. ಇದನ್ನು ಬಾಸ್ಟ್ ಯೂಸ್ ಮಾಡಿದ್ದಾರೆ. ಪವರ್ ಟ್ರ್ಯಾಕು 434 ಅಲ್ಲಿ 2 ವೇರಿಯಂಟ್ ಬರುತ್ತೆ. ಇದು 434 ಪ್ಲಸ್, ಇನ್ನೊಂದು 434 ಪವರ್ ಹೌಸ್ ಅಂತ ಬರುತ್ತೆ. ಅದು ಬಂದ್ಬಿಟ್ಟು 2.3 ಲೀಟರ್ ಇಂಜಿನ್ ಬರುತ್ತೆ, 39 ಹಾರ್ಸ್ ಪವರ್ ಬರುತ್ತೆ ಆ ಗಾಡೀಲಿ. ಈಗ ಇಷ್ಟೇ ಅಡಿಲಿ ಗಾಡಿ ಕಟ್ಟಾಗುತ್ತೆ, ಹೆವಿ ಡ್ರೈವರ್ ಬರ್ತಾವ್ರೆ ನೋಡಿ ಆ ಕಡೆ. ಇವ್ರು ಹೆವಿ ಡ್ರೈವರಾ? ಯಾ ನೋಡಿ ಈಗ ಹೆಂಗ್ ತಿರುಗಿಸ್ತಾರೆ ಗಾಡಿನ ಅಂತ. ಬಾರಪ್ಪ ನಿಂಗೊಂದು ಓಪನ್ ಚಾಲೆಂಜು. ಏನು ಚಾಲೆಂಜ್ ನಿತಿನ್? ಏನ್ ಚಾಲೆಂಜ್ ಅಂದ್ರೆ ಇಷ್ಟೇ ಅಡಿಲಿ ಟೈಲರ್ ಐತೆ, ಇಷ್ಟೇ ಅಡಿಲಿ ಗಾಡಿ ತಿರ್ಕೊಂಬೇಕು. ಗಾಡಿ ಟ್ರೈಲರ್ ಸಮೇತ ತಿರುಗಿಸ್ತೀಯಾ? ತಿರುಗಿಸ್ತಾರೆ ನಮ್ಮ ಹೆವಿ ಡ್ರೈವರ್. ಯಾವ್ದು ಗಾಡಿದಿರಾ ಇವ್ರನ್ನ ಯಾವ ವಿಡಿಯೋದಲ್ಲಿ ನೋಡಿದಿರಾ ಅಂದ್ರೆ ಸ್ವರಾಜ್ ಗಾಡಿಲಿ ನೋಡಿದಿರಾ? ಫ್ಲಾಶ್ ಬ್ಯಾಕ್. ನಮ್ಮೂರಿಗೆ ಫಸ್ಟ್ ಸ್ವರಾಜ್ ಟ್ಯಾಕ್ಟ್ರಿ ತಂದಿದ್ದೆ ನಾವು. ಇಲ್ಲೇ ಇದೈತೆ ಪೈಪ್ ಲೈನ್ ಟ್ರಂಚು. ಡೈನಮೋ ಆಟೋಲೆ ಕಂಪ್ನಿನ ಯೂಸ್ ಮಾಡಿದ್ದಾರೆ. ಸ್ಟಾರ್ಟರ್ ಯಾವುದು ಅಂತಲೂ ಗೊತ್ತಾಗ್ತಿಲ್ಲ, ಅವರು ಕಂಪ್ನಿ ನೇಮೇ ಕಾಣಿಸ್ತಿಲ್ಲ ಎಲ್ಲೂ. ಇದು ಇಂಜಿನ್ ಆಯಿಲ್ ಫಿಲ್ಟರು, ಇದು ಹೈಡ್ರಾಲಿಕ್ ಆಯಿಲ್ ಫಿಲ್ಟರು. ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಾಕ್ಸ್ ಸಿಂಪಲ್ ಆಗಿ ಚೆನ್ನಾಗಿದೆ, ಚಿಕ್ಕದಾಗೆ. ಈ ಗಾಡೀಲಿ ಟೂಲ್ಸ್ ಬಾಕ್ಸ್ ಮೆಟಲ್ಲೇ ಕೊಟ್ಟಿದ್ದಾರೆ ಗುರು. ಓಪನ್ ಆಗ್ತಿಲ್ಲ, ಸ್ಟ್ರಕ್ ಆಯ್ತು. ಇದು ಬಾನೆಟು ಒಳ್ಳೆ ಏರೋಪ್ಲೇನ್ ಸೈಡ್ ಡೋರ್ ಓಪನ್ ಮಾಡ್ದಂಗೆ ಆಗುತ್ತೆ. ಬೆಂಡ್ ಮಾಡ್ಬಿಟ್ಟು ನಪ್ಪಿ ಫುಲ್ಲು ಬೆಂಡ್ ಆಗಿಬಿಟ್ಟದು. ಚೂರು ಹಂಗೆ ಇಟ್ಕೊಂಬಿಡಿ. ಆಯ್ತು ಬರ್ರಿ. ರೇಡಿಯೇಟರ್ ಫ್ರಂಟಲ್ಲೇ ಬರುತ್ತೆ. ಇಲ್ಲಿ 3 ಸಿಲಿಂಡರ್ ಇಂಜಿನ್ ಇರೋದು. ಎಲ್ಲ ಫುಲ್ ಸಿಂಪಲ್ ಆಗೈತಲ್ವ ಇಂಜಿನು? ಬೆಂಕಿ ಐತಿ. ಆ ಹೆಸ್ರಿಗೊಂದು ಗೊತ್ತೈತಿ ಅಂತ ಹಾಕೋ. ಗೌಡ್ರು ಸೂಪರ್ ಅಣ್ಣ. ಫ್ರಂಟ್ ಟೈರ್ ಸೈಜು 6x16 ಸೆಕ್ಷನ್ ಬರುತ್ತಾ, ರೇರು 12.4 28 ಸೆಕ್ಷನ್ ಬರುತ್ತಾ. ನೋಡಿ ಇಂಡಿಕೇಟರ್ ಎಲ್ಲ ಜುಗಾಡ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಅಲ್ಲಾಡ್ತವೆ, ಬೋಲ್ಟೇ ಇಲ್ಲ ಇರೋದು. ಯಾಕೆ ಡ್ರೈವರು ಹಂಗೆ ಅವ್ರಿ. ನೋಡಿ ಆ ಹುಡ್ಗನ್ ನೀನು 5 ನಿಮಿಷಕ್ಕೋಸ್ಕರ ಶೆಲ್ಟು ಪಂಚೆ ಎಲ್ಲ ಹಾಕ್ಸ್ಕೊಂಬಂದಲ್ಲ, ಅವು ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಶೆಡ್ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ. ಅಲ್ಲಿ ಬೋಲ್ಟ್ ಕೂಡ ಹಾಕಿದ್ದಾರೆ. ಏನಕ್ಕೆ ಅಂದರೆ ತುಮಕೂರು ರಾಮನಗರ ಎಕ್ಸ್ಪ್ರೆಸ್ ಚಾನಲ್ ಮಾಡ್ತಿದ್ದಾರೆ, ಅದು ಅಂಡರ್ಗ್ರೌಂಡ್ ಚಾನಲ್ಲು. ಅದಕ್ಕೆ ಯೂಸ್ ಮಾಡೋ ಮೆಟಲ್ ಪೈಪಿಗೆ ಇಲ್ಲಿ ಸಿಮೆಂಟ್ ಕೋಟ್ ಮಾಡೋ ಪ್ರೋಸೆಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆಲ್ರೆಡಿ, ಒಳಗಡೆ ಏನೇನು ಪ್ರೋಸೆಸ್ ಮಾಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಬೇಜಾನ್ ಗಲಾಟೆ ನಡೀತಾ ಇದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತದು. ಆದ್ರೆ ಇವ್ರು CC ಕ್ಯಾಮ್ರಾ ಹಾಕ್ಕೊಂಡು ಸೆಕ್ಯೂರಿಟಿ ಹಾಕ್ಕೊಂಡು ಕೆಲಸ ಮಾಡ್ತಲೇ ಇದ್ದಾರೆ. ಇನ್ನು ಒಂದು ಗಾದೆ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ. ಆ ಥರ ಕೆಲಸ ಮಾಡಕ್ಕೆ ಹೊರಟಿದೆ ಈ ಸರ್ಕಾರ. ಇವತ್ತು ಗಣೇಶನ ಹಬ್ಬನು ಕೇಳ್ದಲ್ಲೇ ನಮ್ಮ ನಿನ್ ಕರ್ಕೊಂಬೋದು ಇಷ್ಟನು ಮಕ್ಕು ಹೋಗ್ತಾ ಇದ್ರು, ಅಲ್ಲೆಲ್ಲ ಮಕ್ಕು ಹೋಯ್ತಾವ್ರಿ. ಪೂಜೆ ಮಾಡಕ್ ನಾನು ಕರ್ಕೊಂಡು ಹೋಗ್ತೀನಿ, ಬೇಗ ಟೀ ಕುಡಿ. ಅಲ್ಲೇ ಟ್ಯಾಕ್ಟ್ರಿ ವಿಡಿಯೋ ಬಿಟ್ಬಿಟ್ಟು ಅಲ್ಲೇ ಟೀ ಕುಡಿಯೋಕೆ ಓಡ್ ಬಂದಿದ್ದಿಲ್ಲ ನೀನು. ಎನರ್ಜಿ ಡ್ರಿಂಕ್ ಅಮ್ಮ, ಬೂಸ್ಟು. ಇವ್ನು ನೋಡಿ ಇವನ್ನ, ಲೇ ಬರಲೇ ಪೂಜೆಗೆ ಗಣಪತಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡಿ ಸ್ವಾಮಿ, ನಾವಿರೋದು ಹೀಗೆ.